ಕರ್ನಾಟಕ ಎಕ್ಸೈಸ್ ಆಕ್ಟ್ ಸೆಕ್ಷನ್ 11 ಪ್ರಕಾರ ಪ್ರಿಸ್ಕ್ರೈಬ್ಡ್ ಕ್ವಾಂಟಿಟಿಗಿಂತ ಹೆಚ್ಚಿನ ಇಂಟಾಕ್ಸಿಕೆಂಟ್ ಅಂತಂದ್ರೆ ಮತ್ತು ಬರುವಂತಹ ಒಂದು ಪದಾರ್ಥಗಳು ಪರ್ಮಿಷನ್ ಇರಲಾರದೆ ಟ್ರಾನ್ಸ್ಪೋರ್ಟ್ ಮಾಡೋ ಹಾಗಿಲ್ಲ. ಮತ್ತು ಸೆಕ್ಷನ್ 12 ಪ್ರಕಾರ ಸ್ಟೇಟ್ ಗವರ್ನಮೆಂಟ್ ಇಂದ ಅಪಾಯಿಂಟ್ ಆಗಿರುವಂತಹ ಡೆಪ್ಯೂಟಿ ಕಮಿಷನರ್ ಅಥವಾ ಇನ್ಯಾವುದೇ ವ್ಯಕ್ತಿ ಈ ಇಂಟಾಕ್ಸಿಕೆಂಟ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋ ಸಲುವಾಗಿ ಆ ವ್ಯಕ್ತಿಯಿಂದ ಆ ಡೆಪ್ಯೂಟಿ ಕಮಿಷನರ್ ಅವರಿಂದ ಪರ್ಮಿಷನ್ ಅನ್ನ ಪಡ್ಕೊಳ್ಬೇಕಾಗತ್ತೆ. ಅಂದ್ರೆ ಪರ್ಮಿಟ್ ಅನ್ನ ಪಡ್ಕೊಳ್ಬೇಕಾಗತ್ತೆ. ಪರ್ಮಿಟ್ ನಲ್ಲಿ 2 ಪ್ರಕಾರ ಇವೆ. ಒಂದು ಜನರಲ್ ಪರ್ಮಿಟ್, ಇನ್ನೊಂದು ಸ್ಪೆಸಿಫಿಕ್ ಪರ್ಮಿಟ್. ಜನರಲ್ ಪರ್ಮಿಟ್ ನಲ್ಲಿ ಡೆಫಿನೆಟ್ ಪೀರಿಯಡ್ ನವರೆಗೆ ಯಾವ ವಿಧದ ಇಂಟಾಕ್ಸಿಕೆಂಟ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಪರ್ಮಿಟ್ ಕೊಡಲಾಗುತ್ತೋ ಆ ಒಂದು ಇಂಟಾಕ್ಸಿಕೆಂಟ್ ಗಳನ್ನ ಮಾತ್ರ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಆದ್ರೆ ಸ್ಪೆಸಿಫಿಕ್ ಪರ್ಮಿಟ್ ನಲ್ಲಿ ಕೇವಲ ಒಂದು ಇಂಟಾಕ್ಸಿಕೆಂಟ್ ಅಥವಾ ಒಂದು ಕನ್ಸೈನ್ಮೆಂಟ್ ನ ಸಲುವಾಗಿ ಅದು ಸ್ಪೆಷಲ್ ಒಕೇಶನ್ ನಲ್ಲಿ ಪರ್ಮಿಟ್ ಅನ್ನ ಕೊಡಲಾಗುತ್ತೆ. ಅದನ್ನ ಸ್ಪೆಷಲ್ ಪರ್ಮಿಟ್ ಅಂತೇಳಿ ಕರೆಯಲಾಗುತ್ತೆ.